ಇನ್ನು GT ಮಾಲ್ನ ಕಥೆಗೆ ಹೋಗೋಣ. ಮೆಟ್ರೋದಲ್ಲಿ ಇಂಥದ್ದೇ ಕಥೆ ಆಗಿತ್ತು. ಅವಾಗ ಹಲವರು ಇದಕ್ಕೆ ಟೀಕೆಯನ್ನ ಮಾಡಿದ್ರು. ಅದು ಏನಾಗುತ್ತಪ್ಪ ನಿಮಗೆ? ಬಟ್ಟೆ ನೋಡ್ಕೊಂಡು ನೀವು ಮನುಷ್ಯನನ್ನು ಅಳೆಯೋದೇ ಆಗಿದ್ದಿದ್ರೆ ನೀವು ಮನುಷ್ಯರೇ ಅಲ್ಲ. ಮೊದಲೇ ಮಾತು, ಬಟ್ಟೆನ ಮಾನ ಉಳಿಸ್ಕೊಳ್ಳೋಕ್ಕಷ್ಟೇ, ಅದನ್ನು ಅಳೆಯೋದಕ್ಕಲ್ಲ. ಅದು ಯಾರು ಕಲಿಸ್ಕೊಟ್ರೋ ಏನೋ. GT ಮಾಲಲ್ಲಿ ಹಾಗೆ ಆಗಿದೆ. ಏನಾಯ್ತು ಇವತ್ತು ನೋಡಿ. ನಮ್ಮ ಮೆಟ್ರೋ ಆಯ್ತು, ಈಗ ಮಾಲ್ನಲ್ಲೂ ರೈತನಿಗೆ ಅಪಮಾನ. ಪಬ್ಲಿಕ್ ವರದಿ ಬಳಿಕ ಕ್ಷಮೆ ಕೇಳಿದ GT ಆಡಳಿತ ಮಂಡಳಿ. ನಿನ್ನೆ ಮಾಲ್ನಲ್ಲಿ ಅಪಮಾನ, ಇವತ್ತು ಅದೇ ಮಾಲ್ನಲ್ಲಿ ಸನ್ಮಾನ. ಬಟ್ಟೆ ಕೊಳೆಯಾಗಿದೆ ಅಂತ ನಮ್ಮ ಮೆಟ್ರೋದಲ್ಲಿ ರೈತನನ್ನ ತಡೆದು ಅವಮಾನ ಮಾಡಿದ ಬೆನ್ನಲ್ಲೇ ಈಗ ನಗರದ ಪ್ರತಿಷ್ಠಿತ GT ಮಾಲ್ನಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಪಂಚೆ ಹಾಕೊಂಡು ಬಂದಿದ್ದಕ್ಕೆ ರೈತನನ್ನ GT ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ಒಳಗೆ ಬಿಟ್ಟಿರಲಿಲ್ಲ. ನಿನ್ನೆ ರಾತ್ರಿ ಹಾವೇರಿ ಮೂಲದ ರೈತ ಫಕೀರಯ್ಯಗೆ ಆದ ಅಪಮಾನದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ GT ಮಾಲ್ ಆಡಳಿತ ಮಂಡಳಿಗೆ ಜ್ಞಾನೋದಯವಾಗಿದೆ. ರೈತನಿಗೆ ಅವಮಾನ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಿನ್ನೆ ರಾತ್ರಿಯಿಂದಲೇ ವರದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಆ ನಂತರ ಬೇರೆ ಬೇರೆ ಸಂಘಟನೆಯವರು ಕೂಡ ರೈತರ ಪರವಾಗಿ ನಿಂತುಕೊಳ್ತು. ಇಡೀ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ರೈತರ ಪರವಾಗಿ ನಿಲ್ಲುವಂತಹ ಪ್ರಕ್ರಿಯೆಗಳು ಕೂಡ ಆದವು. ಸೊ ಇವತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಸಚಿವರು ಕೂಡ ರೈತರಿಗೆ ಆಗಿರುವಂತಹ ಅವಮಾನವನ್ನು ಖಂಡಿಸಿದ್ದಾರೆ. ಮುಂದೆ ಈ ರೀತಿ ಆಗದೇ ಇರುವಂತಹ ನಿಟ್ಟಿನಲ್ಲಿ ಕೂಡ ಪ್ರತ್ಯೇಕವಾಗಿ ಡೈರೆಕ್ಷನನ್ನು ಕೊಡ್ತೀವಿ ಅಂತ ಕೂಡ ಹೇಳಲಾಗಿದೆ. ಸೊ ಇಡೀ ದೇಶದ ಬೆನ್ನೆಲುಬಾಗಿರುವಂತಹ ರೈತನಿಗೆ ಅವಮಾನ ಆಗಿರೋದನ್ನು ಖಂಡಿಸಿ ಈಗ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಮಾಲ್ನ ಆಡಳಿತ ಮಂಡಳಿ ಕೂಡ ಕ್ಷಮೆಯನ್ನ ಕೇಳಿದೆ. ಇವತ್ತು ಅಪಮಾನ ಮಾಡಿದ್ದ ರೈತನಿಗೆ GT ಮಾಲ್ ಆಡಳಿತ ಮಂಡಳಿ ಸನ್ಮಾನ ಮಾಡಿ ಕ್ಷಮೆ ಕೇಳಿದೆ. ರೈತನಿಗೆ ಅಪಮಾನ ಮಾಡಿದ್ದ ಸೆಕ್ಯೂರಿಟಿ ಗಾರ್ಡ್ನನ್ನ ಸಸ್ಪೆಂಡ್ ಮಾಡಿದೆ. ಇದು ಮಿಸ್ಕಮ್ಯುನಿಕೇಶನ್ ಇಂದ ನಡೆದಿದ್ದು, ಮುಂದೆ ಈ ರೀತಿ ಆಗಲ್ಲ ಅಂತ ಸ್ಪಷ್ಟಪಡಿಸಿದೆ. ಘಟನೆ ಬಗ್ಗೆ ಸೆಕ್ಯೂರಿಟಿ ಗೊತ್ತಿಲ್ಲ, ಅವ್ರ ಸ್ಮಾಲ್ ಇನ್ಸಿಡೆಂಟ್ ಆಗಿದೆ. ಮೊನ್ನೆ ಮಧ್ಯಾಹ್ನ ಏನೋ ಒಂದು ಲುಂಗಿ ಉಟ್ಕೊಂಡು ಯಾರೋ ಇದು ಮಾಡಿದ್ದಾರೆ. ಅದನ್ನ ಏನ್ ಮಾಡಿದ್ರೆ ಅವನು ವಾಲಂಟಿಯರ್ ಡಿಸಿಷನ್ ತಗೊಂಡಿದ್ದಾರೆ. ಈಗ ಪಂಚೆ ಉಟ್ಕೊಂಡು ಬಿಡಬೇಡ ಅಂತ ಯಾರು ಏನು ಹೇಳಿಲ್ಲ, ಅವರೇ ಇದು ಮಾಡಿರೋದು. ನಾವೆಲ್ಲ ರೈತರು ಮಕ್ಕಳೇ, ನಾನು ಪಕ್ಕ ರೈತರು, ನಮ್ಮ ಯಜಮಾನರು ಪಕ್ಕ ರೈತರು. GT ಅಂತಾನೆ ಗಂಗಾಮಾತಿ ಚೌಟ್ರಿ ಅಂತ ಅಂದ್ಬಿಟ್ಟು ಗಂಗಾಮಾತಿ ಮಾಲ್ ಅಂತಾನೆ, ಅದ್ರಲ್ಲಿ ಯಾವುದೇ ಥರದ್ದು ಇದಿಲ್ಲ. ಎಲ್ಲ ನಮ್ಮ ಯಜಮಾನರು ಪಕ್ಕ ರೈತರು. ರೈತರ ಬಗ್ಗೆ ನಾವು ದೇವರನ್ನ ಯಾವುದೇ ಕಾರಣ ಇದು ಮಾಡಿಲ್ಲ. ಆ ಸೆಕ್ಯೂರಿಟಿ ಗೊತ್ತಾಗಿಲ್ಲ, ಹೊಸಬ ಬಂದಿದ್ದಾನೆ, ಅವನೇ ಡಿಸಿಷನ್ ತಗೊಂಡು ಈ ಥರ ಮಾಡಿದ್ದಾನೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹಾವೇರಿ ಮೂಲದ ನಾಗರಾಜ್ ನಿನ್ನೆ ತಂದೆ ತಾಯಿಗೆ ಸಿನಿಮಾ ತೋರಿಸೋದಕ್ಕೆ GT ಮಾಲ್ಗೆ ಕರ್ಕೊಂಡು ಬಂದಿದ್ರು. ಈ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ನಿಲ್ಲಿಸಿ ಅವಮಾನ ಮಾಡಿದ್ರು. ಇನ್ನು ಘಟನೆ ಖಂಡಿಸಿ ಇವತ್ತು ಮಾಲ್ ಮುಂದೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ, ರೈತ ಸಂಘಟನೆಯ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಪ್ರಣವಾನಂದ ಸ್ವಾಮೀಜಿ ಪ್ರತಿಭಟನೆ ನಡೆಸಿದರು. ಮಾಲ್ನ ಉಸ್ತುವಾರಿ ಅವರು ಶಾಲನ್ನ ಹೊದಿಸಿ ಅವರಿಗೆ ಸನ್ಮಾನ ಮಾಡಿ ಹಾರವನ್ನ ಹಾಕಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ರೈತ ಫಕೀರಪ್ಪ ಅವರಿಗೆ ಸಿಕ್ಕ ಬಹುದೊಡ್ಡ ಜಯ ಕೂಡ. ಅವರ ಮುಖದಲ್ಲಿ ಖುಷಿ ಇದೆ, ಸಂಭ್ರಮವಿದೆ. ನಿನ್ನೆ ಆಗಿರುವಂತಹ ಆ ಒಂದು ನೋವುಗೆ ಜೊತೆಗೆ ಅವಮಾನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಹಾರವನ್ನ ಹಾಕಿ ಅವರಿಗೆ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಖುದ್ದು ರೈತ ಫಕೀರಪ್ಪನನ್ನ ಮಾಲ್ಗೆ ಕರೆಸಿ ಶಾಲು ಹೊದಿಸಿ ಹಾರ ಹಾಕಿ ಮಾಲ್ ಆಡಳಿತ ಮಂಡಳಿ ಸನ್ಮಾನ ಮಾಡಿ ನಿನ್ನೆ ಅವಮಾನವಾದ ಜಾಗದಲ್ಲಿ ಫಕೀರಪ್ಪಗೆ ಸನ್ಮಾನ ಮಾಡಿದ್ದನ್ನ ಕಂಡು ಭಾವುಕರಾದರು. ಪಿಕ್ಚರ್ಗೆ ಬಂದ್ರಿ, ಪಿಕ್ಚರ್ಗೆ ಬಂದ ಪಂಜಿ ಉಟ್ಕೊಂಡರಿಗೆ ಒಳಗ್ ಬಿಡಕ ಇಲ್ಲ, ಒಳಗ್ ಬಿಡಂಗಿಲ್ಲ ಅಂತಂದ್ರೆ ಏನು ಕೇಳಿಲ್ರಿ. ಅದನ್ನ ನಾವು ಬಿಡೋದಲ್ಲ ಅಂದ್ರೆ ಆರು ಗಂಟೆಗೆ ಬಂದಿದ್ದೀವ್ರಿ. ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದು ಅರ್ಧ ತಾಸು ಆತಾರೆ. ನಿನ್ನೆ ಮಧ್ಯಾಹ್ನ ಇದೇ ಮಾಲ್ನಲ್ಲಿ ವ್ಯಕ್ತಿಯೊಬ್ಬರು ಪಂಚೆ ಕಟ್ಕೊಂಡು ಬಂದಿದ್ರು. ಅದು ಮೊಣಕಾಲಿನುದ್ದ ಕಟ್ಕೊಂಡು ಫಸ್ಟ್ ಫ್ಲೋರ್ನಲ್ಲಿ ನಿಂತಿದ್ರು. ಇದು ಗ್ರೌಂಡ್ ಫ್ಲೋರ್ನಲ್ಲಿದ್ದವರಿಗೆ ಅಸಭ್ಯವಾಗಿ ಕಾಣಿಸ್ತಾ ಇತ್ತು. ಆಗ ಆ ವ್ಯಕ್ತಿಗೆ ಬುದ್ಧಿವಾದ ತಿಳಿಸಿ ಕಳಿಸಿದ್ರು. ನಂತರ ಸಂಜೆ ಫಕೀರಪ್ಪ ಬಂದಾಗ ತಡೆದಿದ್ದಾಗಿ ಸೆಕ್ಯೂರಿಟಿ ಹೇಳ್ಕೊಂಡಿದ್ದಾನೆ. ಫಸ್ಟ್ ಆಫ್ ಆಲ್ ನಾವು ಸಮಸ್ಯೆಲ್ತೀವಿ, ಮಿಸ್ಕಮ್ಯುನಿಕೇಶನ್ ಇಂದ ಪ್ರಾಬ್ಲಮ್ ಆಗಿರೋದು ಸರ್. ಎಂಟೈರ್ಲಿ ಸರ್ ನಾವು ರೈತರನ್ನ ದೇವರಂತ ನೋಡಿ ಇವನನ್ನು ಹೋಗ್ಬಾರ್ದು ಅಂತ ಹೇಳಿಲ್ಲ ಸರ್. ಈ ಥರ ಜನ ಇನ್ಸಿಡೆಂಟ್ ಆಯಿತು, ಒಂದು ನಾವು ಮ್ಯಾನೇಜ್ಮೆಂಟ್ಗೆ ಹೇಳ್ತೀವಿ, ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್ ಅಂತ ಹೇಳಿ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರು. ಆ 5 ನಿಮಿಷ ಅನ್ನೋದು 10 ನಿಮಿಷ ಆಯಿತು. ಆ 10 ನಿಮಿಷಕ್ಕೋಸ್ಕರ ಅವರು ಏನಿದ್ರು ಒಳ್ಳೆ ಒಂದು ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ ಏನು ಗೌರವ ಕೊಟ್ಟು ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಅವಮಾನ ಮಾಡಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿವೆ. ರೈತನಿಗೆ ಅವಮಾನ ಮಾಡೋರಿಗೆ ಈ ಘಟನೆಯಿಂದ ಪಾಠ ಕಲಿಯಬೇಕಿದೆ, ರೈತನಿಗೆ ಗೌರವ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.